ಈಗ ನಮಗೂ ಅವ್ರಿಗೂ ಒಂದು ರಿಜಿಸ್ಟರ್ ಆಫ್ ಸೊಸೈಟಿಯಲ್ಲಿ ಒಂದು ಹೇಳಿಕೆ ತಗೋಬೇಕಾಗಿತ್ತು ಅವರಿಂದ. ನಾವು ಸಸ್ಪೆಂಡ್ ಮಾಡಿದ್ವಿ. ಅವ್ರು ನಿಮ್ಮಲ್ಲಿ ಕರೆಸಿ ನಿಮ್ಮ ಕಮಿಟಿ ಮುಂದೆ ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದನ್ನ ನೀವು ನಮ್ಗೆ ಕಳಿಸ್ಕೊಡಿ ಅಂತೇಳಿ ಡಿ ಆರ್ ಒಂದು ಹೇಳಿರ್ತಾರೆ ನಮಗೆ. ಹಾಗಾಗಿ ನಾವು 4ನೇ ತಾರೀಕು ಅವ್ರಿಗೆ ಒಂದು ಲೆಟರ್ ಬರೆದಿರ್ತೀವಿ. ನಮ್ಮ ನರಸಿಂಹರಾಜು ಹಾಗೂ ಸತೀಶ್ ಅಂತ ಇಬ್ರು ಅಮಾನತಾಗಿದ್ದಾರೆ. ಅವ್ರಿಗಿಬ್ಬರಿಗೂ ನಾವು ಒಂದು ಲೆಟರ್ ಮಾಡಿದ್ವಿ. ಇಂಥ ದಿನ ಬನ್ನಿ 3 ಗಂಟೆಗೆ ಅಂತೇಳಿ. ಅವರು ಒಬ್ಬರು ಬಂದಿರ್ತಾರೆ, ಒಬ್ಬರು 6ನೇ ತಾರೀಕು ನಮಗೊಂದು ಇಮೇಲಲ್ಲಿ ಕಳಿಸ್ತಾರೆ, ನಾನು ಆ ಸಭೆಗೆ ಭಾಗವಹಿಸೋದಿಲ್ಲ ಅಂತೇಳಿ. ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಮೆಸೇಜ್ ಕಳಿಸಿ ಹಾರ್ಡ್ ಕಾಪಿ ನಿನ್ನೆ 3 ಗಂಟೆಗೆ ಇಲ್ಲಿಗೆ ಚೇಂಬರ್ಗೆ ತೊಗೊಂಡು ಬರ್ತಾರೆ. ನನ್ನ ರೂಮಿಗೆ ಬಂದರು ತೊಗೊಂಡು ಕೊಡೋಕೆ ಬಂದರು ಕೈಗೆ. ನೋಡಿ ಇವ್ರೆ, ನೀವು ಭಾಗವಹಿಸೋದಿಲ್ಲ ಅಂತ ಇಮೇಲಲ್ಲಿ ಕಳಿಸಿದ್ರಿ. ನೀವು ನಮ್ಮ ಮೀಟಿಂಗಲ್ಲಿ ಮೀಟಿಂಗ್ ನಡೀತಾ ಇದೆ, ಭಾಗವಹಿಸೋದಾದರೆ ಭಾಗವಹಿಸಿ, ಅಥವಾ ನೀವು ಲೆಟ್ರಲ್ಲಿ ಕೊಟ್ಬಿಟ್ಟು ವಾಪಸ್ ಹೋಗಿ ಅಂತ ನಾನು ವಾಪಸ್ ಕಳಿಸಿದೆ ಅವ್ರನ್ನ. ಅವ್ರೇನು ಮಾಡಿದ್ರು, ನಾನು ಬೇರೆ ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಸೋಫಾ ಸೀಟಲ್ಲಿ ಕೂತ್ಕೊಂಡು ಇದ್ದರು. ಅಲ್ಲಿ ಏನಾಗಿದೆ, ನಮ್ಮ ಸತೀಶ್ ಜೊತೆಗೆ ಮೀಟಿಂಗ್ ನಡೀತಾ ಇತ್ತು. ಅವರು ಒಂದು ಸಿಗ್ನೇಚರ್ ಮಾಡಪ್ಪ ಅಂತ ಕೇಳಿದ್ದಾರೆ. ಇಲ್ಲ ನಾನು ಹಂಗೆಲ್ಲ ಮಾಡಲ್ಲ. ಅಲ್ಲ ರೀ, ಮೀಟಿಂಗ್ ಬಂದಿದ್ದೀರಾ, ಮೀಟಿಂಗ್ ಮಾಡ್ತಾ ಇದ್ವಿ, ಅದರಲ್ಲಿ ಸೈನ್ ಮಾಡಲ್ಲ ಅಂದರೆ ಹೇಗೆ ಅಂದಿದ ತಕ್ಷಣ ಇಲ್ಲ ನಾನು ಮಾಡಲ್ಲ ಅಂತ ಎದ್ದು ಹೊರಗಡೆ ಬಂದವ್ರೆ. ಹೊರಗಡೆ ಬಂದ ತಕ್ಷಣ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲನೂ ನಮ್ಮ ಹೊರಗಡೆ ಬಂದವ್ರೆ. ಬಂದ್ಬಿಟ್ಟು ಇದು ನೋಡಿದಾಗ ನಮ್ಮ ನರಸಿಂಹರಾಜು ಕೂತಿದ್ರು. ಅವ್ರು ಯಾಕೆ ಈಗ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚೇಂಬರಲ್ಲಿ ಎಂಟ್ರ್ ಆಗಿದ್ದಾರೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾರು, ಆಯ್ತಪ್ಪ ಅವ್ರು ಬಂದಿದ್ದಾರೆ, ನಾನು ಕಳಿಸ್ತಾ ಇದ್ದೀನಿ ಅಂತೇಳಿ ಅವ್ರು ಕಳ್ಸೋಕೆ ನಾನು ಬಂದೆ, ಅವ್ರನ್ನ ಕಳಿಸ್ತಾ ಇದ್ದೆ. ಅಷ್ಟಕ್ಕಷ್ಟಿಗೆ ಒಂದೊಂದು ಮಾತು ಬೆಳೀತಾ ಇವರು ಕೆಲವು ಸಂಘಟನಾದವ್ರನ್ನ, ಕನ್ನಡ ಪರ ಸಂಘಟನವ್ರನ್ನ ಟೀಕೆ ಮಾಡಿದ್ದಾರೆ ವಾಟ್ಸಪ್ಗಳ ಮೂಲಕ. ಅದನ್ನೆಲ್ಲ ಒಬ್ಬೊಬ್ಬರು ಒಂದು ಓದಿ ಹಿಂಗೆಲ್ಲ ಮಾಡ್ತೀಯಲ್ಲಪ್ಪ ಸರಿಯಲ್ಲ ಅಂತೇಳಿ ವಾಗ್ವಿವಾದ ನಡೀತಾ ಇತ್ತು. ಇಲ್ಲಿ ಎಲ್ಲ ಬೇಡ, ಇದ್ರದ್ದು ನೀವೇನಾರು ಇದ್ದರೆ ಹೊರಗಡೆ ಹೋಗಿ ಇದು ಮಾಡ್ಕೊಳ್ಳಿ ಅಂತೇಳಿ ನಾನು ಅವ್ರನ್ನ ಕಳಿಸ್ಕೊಟ್ಟು ನಾನು ಬಂದು ಇಲ್ಲಿ ಕೂತ್ಕೊಂಡು ಯಾರ ಜೊತೆಗೋ ಮಾತಾಡ್ತಾ ಇದ್ದೆ. ಸ್ವಲ್ಪ ಹೊತ್ತಾದ ತಕ್ಷಣ ಒಂದು ವಿಡಿಯೋ ಬಂದು ನಮ್ಮ ಮೊಬೈಲ್ಗೆ ಬರುತ್ತೆ. ಒಂದು 15 ನಿಮಿಷ ಆದ ತಕ್ಷಣ ನಾನು ಹೊರಗಡೆ ಏನು ನಡೆದಿದೆ ಅಂತಲೇ ನಮ್ಗೆ ಗೊತ್ತಾಗಿಲ್ಲ. ಅದು ನೋಡಿದ ತಕ್ಷಣ ಇಬ್ಬರೂ, ನಮ್ಮವರು ಮತ್ತು ಸತೀಶ ನರಸಿಂಹರಾಜನು ಹೋಗಿ ಕಂಪ್ಲೇಂಟ್ಗಳಾಗಿದೆ ಸ್ಟೇಷನಲ್ಲಿ. ಇಷ್ಟು ನನ್ನ ಗಮನಕ್ಕೆ ಬಂದಿದೆ. ನಾನು ಕ್ಲಿಪ್ಪಿಂಗ್ ನೋಡಿದಾಗ ಗೊತ್ತಾಯಿತು ಹೊರಗಡೆ ರೋಡಲ್ಲಿ ಹೀಗೆಲ್ಲ ಆಗಿದೆ ಅಂತೇಳಿ. ನಮ್ಮ ಗಮನಕ್ಕೆ ಬಂದ ತಕ್ಷಣ ನಮಗೆ ಒಳ್ಳೆಯ ಸಂತೋಷದಲ್ಲಿದ್ವಿ. ನಮ್ಮ ಸರ್ಕಾರ ಎಲ್ಲ ನಾವು ಕೇಳಿದ್ದೆಲ್ಲ ಘೋಷಣೆ ಆಗಿದೆ ಅಂತೇಳಿ ನಾವು ಏನೋ ಒಂದು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಇಂಥ ಕಹಿ ಘಟನೆ ನಡೆದಿದೆ. ನನಗೂ ಬೇಜಾರಾಯಿತು. ಹಾಗಾಗಿ ನಮ್ಮ ಕರೆದಿವಿ ಅಂದರೆ ಕರೆದಿವಿ, ಮೀಟಿಂಗ್ ಕರೆದಿವಿ. ಹೇಳಿಕೆ ಪ್ರಕಾರ ನಮ್ಗೆ ಕರೆದಿದ್ದು ಅಂದರೆ ನಾವು ಕರೀಲೇಬೇಕಲ್ಲ. ಅವ್ರ ಹತ್ರ ಹೇಳಿಕೆ ತಗೋಬೇಕಾದ್ರೆ ಕರೀಲೇಬೇಕು ಮೀಟಿಂಗಿಗೆ. ಅದೇ ಹೇಳಿದಲ್ಲ ಸರ್, ಇಲ್ಲಿ ಮಾತುಗಳು ನಡೀತಾ ಇದ್ದಾಗ ಅವರು ಹೊರಗಡೆ ಕಲ್ಸೋಕೆ ಹೋಗಿದ್ದಾರೆ. ಬೇಡಪ್ಪ ಇವೆಲ್ಲ ಇಲ್ಲಿ ಬೇಡ ಅಂತೇಳಿ ಹೊರಗಡೆ ಕಲ್ಸೋಕೆ ಹೋಗಿದ್ದಾರೆ. ನಮ್ಮ ಪದಾಧಿಕಾರಿಗಳು ಹೋಗಿದ್ದಾರೆ ಅಂತಲೇ ನಾನು ಹೇಳ್ತೀನಿ. ಅವರು ಸಹ ನಾನು ಕೇಳಿದೆ ಅವ್ರಿಗೆ, ನಾನು ನಮ್ಮ ಹುಡುಗರೇನಾರು ಅವ್ರಿಗೆ ಇದು ಮಾಡ್ತಾರೆ ಅನ್ನೋದ್ರಿಂದ ನಾನು ತಡೆಯೋಕೆ ಹೋಗಿದ್ದೆ, ನಾನು ತಡೀತಾ ಇದ್ದೆ, ಇವೆಲ್ಲ ಬೇಡ ನಮ್ಮ ಮೆಂಬರ್ ಅವರು ಅಂತೇಳಿ ತಡೆಯೋಕೆ ನಾನು ಪ್ರಯತ್ನ ಪಟ್ಟೆ ಅಂತಲೂ ಅವ್ರು ಹೇಳಿ. ಸರ್, ನಾವು ಅವ್ರು ಬಂದಾಗ ಇಲ್ಲಿ ಕೆಲವು ಅಸಭ್ಯ ಮಾತುಗಳೆಲ್ಲ ಆಡಿದ್ದಾರೆ. ಯಾರು, ನರಸಿಂಹರಾಜು ಅಂಡ್ ಸತೀಶ್. ರೆಕಾರ್ಡ್ಗಳಿದೆ, CCTVಯಲ್ಲಿ ಎಲ್ಲನೂ ರೆಕಾರ್ಡ್ಗಳಾಗಿರುತ್ತೆ. ಹಾಗಾಗಿ ಇವೆಲ್ಲ ಇಟ್ಕೋಬೇಡ್ರಪ್ಪ ಇಲ್ಲ ಅಂತೇಳಿ ಅದ್ರ ಮೇಲೇನೂ ನಮ್ಮ ಇವ್ರನ್ನ ಹೋಟೆಲ್ ನಾಗರಾಜ್ ಅವ್ರನ್ನ, ನಮ್ಮ ಗೋವಿಂದನವ್ರನ್ನ ಒಂದು ಅಸಭ್ಯವಾಗಿ ಮಾತಾಡಿದ್ದಾರೆ. ಅವ್ರು ಬಂದು ಕೇಳಿಗೆ ಮಾಡಲಿ, ಮೇಲ್ ಮಾಡಲಿ, ಅದು ಇದು ಅಂತ. ಆ ಹೊರತು ಇಲ್ಲೆಲ್ಲ ಬೇಡ, ನಮ್ಮ ಚೇಂಬರ್ಗೆ ಬೇಕಾಗಿಲ್ಲ ಇದು ಅಂತೇಳಿ ನೀವು ಹೊರಗಡೆ ಹೋಗಿ ಅಂತಲೇ ಅವನ್ನ ಮಾಡಿ ಕಳಿಸಿದ್ದು. ಅಲ್ಲಿ ಕಂಪ್ಲೇಂಟ್ ಇಬ್ಬರೂ ಮಾಡಿದ್ವಿ. ನಾವೇನೋ ಮೀಟಿಂಗ್ ಕರೆದು ಒಂದು ಅವರು ಹೇಳಿಕೆ ಪಡೆಯೋಣಂತ ನಾವು ಕರೆದಾಗ ಇವ್ರು ಬಂದು ಏಕಾಏಕಿ ಈ ರೀತಿ ಒಬ್ಬರು ಸೈನ್ ಮಾಡಲ್ಲ ಅನ್ನೋದು, ಇನ್ನೊಬ್ಬ ನನ್ನ ಮೀಟಿಂಗಿಗೆ ಅಟೆಂಡ್ ಆಗಲ್ಲ ಅಂದಮೇಲೆ ಯಾಕೆ ಸರ್ ಬರಬೇಕಾಗಿತ್ತು? ಹೌದು ಸರ್, ಇಬ್ಬರೂ ಮಾಡಿದ್ವಿ. ಅದೇ ಸರ್, ನಾವು ಇಲ್ಲಿ ಬಂದು ಇಲ್ದಿರೋ ಮಾತುಗಳೆಲ್ಲ ಆಡಿ ಈ ಥರ ಪ್ರೊವೋಕ್ ಮಾಡಿದ್ದಾರೆ ಅಂತೇಳಿ ನಾವು ಕೊಟ್ಟಿದ್ವಿ. ಅವ್ರೇನೋ ಜಾತಿ ನಿಂದನೆಲ್ಲ ಮಾಡಿದ್ದಾರೆ. ಅವರು ಇನ್ನೊಬ್ಬ ನಮ್ಮಲ್ಲಿ ದಯಾಲ್ ಅಂತೇಳಿ ಒಬ್ರು ಇದ್ದಾರೆ ಶಿಸ್ತು ಕಮಿಟಿಯಲ್ಲಿ, ಅವ್ರಿಗೂ ಏನೋ ಕೆಲವು ಅವತ್ ಶಬ್ದಗಳಿಂದ ಬೈದಿದ್ದಾರೆ.
ಸರ್ ಇವಾಗ ರಾಜ್ಕುಮಾರ್ ಸ್ಟ್ಯಾಚ್ಯೂ ಮುಂದೆ ಆ ತರ ಮಾಡೋದು ಎಷ್ಟು ಸರಿ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಿರೋದು. ನಾವೆಲ್ಲ ಪಬ್ಲಿಕ್ ಕೂಡ ಫಿಲ್ಮ್ ಚೇಂಬರ್ಗೆ ಏನಾಗಿದೆ, ಫಿಲ್ಮ್ ಚೇಂಬರ್ ಒಂದು ರೀತಿ ಕಳಂಕ ತರ್ತಿದಾರಲ್ಲ ಸರ್. ನಿಜ ನಿಜ ಮೇಡಮ್. ಆ ಘಟನೆ ನಡೀಬಾರ್ದಾಗಿತ್ತು, ಆ ಘಟನೆ ನಡೀಬಾರ್ದಾಗಿತ್ತು, ನಡೆದೋಗಿದೆ. ನಮ್ಮ ಕೈಯಲ್ಲಿ ಕೈ ಮೀರಿ ಹೋಗ್ಬಿಟ್ಟಿದೆ. ಅದು ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲೋ ಇದ್ವಿ, ವಿತಿನ್ ಸೆಕೆಂಡ್ಗಳಲ್ಲಿ ಆಗೋಗ್ಬಿಟ್ಟಿರೋದು. ಅದು ಇಲ್ಲೇ ಇದೀವಿ ನಾವು, ಹೊರಗಡೆ ಏನು ನಡೀತಾ ಇದೆ ಅಂತೆಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ. ಬಂದರೂ ನಾವೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಡಿ. ಅಷ್ಟು ಬೇಗ ಏನಾಗುತ್ತೆ, ಇವರು ಅಷ್ಟು ಎಲ್ದಾಡ್ಕೊಂಡು ಹಸಿ ಬಂದಿದ್ದಾರೆ ಅಂದರೆ ಅದ್ರಿಗೆ ನಾವು ಹೇಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಸರ್. ಅದಕ್ಕೆ ಒಂದು ಇದು ಮಾಡಿದ್ವಿ, ಪತ್ರಿಕಾಗೋಷ್ಠಿ ಕರೀತಾ ಇದ್ವಿ, ಅದರಲ್ಲಿ ಮಾತಾಡೋಣ ಸರ್. ಥ್ಯಾಂಕ್ ಯು. ಅದೇ ನಿಮ್ಮ ಮೇಲ್ನೋಟಕ್ಕೆ ಯಾರ್ದು ತಪ್ಪು ಸರ್, ಸಾರಾವಳಿ ಸರ್ ಅದನ್ನ ವಿಶ್ಲೇಷಣೆ ಮಾಡೋಕೆ ಆಗಲ್ಲ ಮೇಡಮ್, ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ನಮ್ಮ ಕಣ್ಣಿಂದ ನೋಡಿಲ್ಲ.